बसवण्णांनी लिंगायत धर्म स्थापनाच केलेली नाही, काही नाटक कंपन्यांनीच तो निर्माण केल्याचा ढोंग केला आहे, अशी स्फोटक टीका आमदार बसनगौडा पाटील यत्नाळ यांनी केली आहे. शनिवारी चिक्कोडी तालुक्यातील हारुगेरी येथे पत्रकारांशी बोलताना ते म्हणाले की बसवण्णांनी हिंदू समाजातील अंधश्रद्धेविरुद्ध लढा दिला, धर्म स्थापनाच केला नाही. काही मूर्ख लोक वीरशैव लिंगायत धर्माला चुकीच्या मार्गावर नेत आहेत. धर्म लिहायचा असल्यास हिंदू असं लिहावं आणि जात लिहायची असल्यास लिंगायत किंवा वीरशैव लिंगायत असं लिहावं. धर्म म्हणून वेगळं लिहून पुढच्या पिढ्यांचं भविष्य घालवत आहेत, अशी टीका त्यांनी केली. ಯಾವ್ದು ಕ್ಯಾನ್ಸಲ್ ರೀ? ಮತ್ ಹೊಸದ್ ಮಾಡ್ತಾರ. ಯಾವಾಗ ಹೇಳಿದ್ರಿ ಮಾತ್ರ? ಯಾವಾಗ ಹೇಳ್ಯಾರ? ಈಗಾಗಲೇ 400 ಕೋಟಿ ರೂಪಾಯಿ ಹಾಕ್ಯಾರ ನೀರಾಗ. ಇವ್ರೇನ್ ಬರೀ ಜಾತಿ ಗಣತಿ ಒಳಗನೆ ಈ ಸರ್ಕಾರ ತನ್ನ ಅವಧಿ ಮುಗಿಸಂಗ್ ಕಾಣಿಸ್ತದೆ ನೋಡ್ರಿ. ಇವತ್ತ ಯಾವ ಸಮಾಜನೇ ಇಲ್ಲ. ಇವತ್ತ ಲಿಂಗಾಯತ ಕ್ರಿಶ್ಚಿಯನ್ ಯಾರು ಹೇಳ್ತಾರ, ಕುರುಬ ಕ್ರಿಶ್ಚಿಯನ್ ಎಲ್ಲಿ ಅದಾರ? ಇಂಥ ಸಮುದಾಯಗಳ ಹೆಸರೇನು ಹೇಳ್ಯಾರಲ್ಲ, ಇವ್ರದ್ದು ಒಟ್ಟಾರೆ ಸಮಸ್ತ ಹಿಂದೂ ಸಮಾಜ ಹೊಡಿಬೇಕು ಅನ್ನುವಂಥದ್ದು. ನಮ್ಮ ಹಿಂದೂ ಸಮಾಜ ಅಲ್ಪಸಂಖ್ಯಾತ ಅವ್ರು ಹೆಚ್ಚದಾರ ಅಂತೇಳಿ ಒಂದು ವ್ಯವಸ್ಥಿತವಾದ ಸಂಚು ಇವತ್ತು ಕಾಂಗ್ರೆಸ್ ಕೇಂದ್ರ ವರಿಷ್ಠ ಮಂಡಳಿಯಿಂದ ನಡೆದಿದೆ. ಅದಕ್ಕೆ ಯಾರು ಉಪ್ಪು ಹಾಕೋದಿಲ್ಲ. ಎಲ್ಲ ಜನ ಜಾಗೃತ ಆಗ್ಯಾರ. ಇವ್ರು ಏನ್ ಮಾಡಿದ್ರು ಸಹ ಕರ್ನಾಟಕದಲ್ಲಿ 2028ಕ್ಕೆ ಇವ್ರ ಅಧಿಕಾರಕ್ಕೆ ಬರೋದಿಲ್ಲ. ಯಾರು ಎಲ್ಲಿಯವರೆಗೆ ವೀರಶೈವ ಲಿಂಗಾಯತ ಧರ್ಮ ಅಂತೇಳಿ ಕೇಂದ್ರ ಸರ್ಕಾರ ಅಧಿಕೃತವಾದಂತ ಘೋಷಣೆ ಮಾಡೋದಿಲ್ಲ, ಅಲ್ಲಿವರೆಗೆ ವೀರಶೈವ ಲಿಂಗಾಯತ ಬರ್ಸಿದ್ರೆ ಏನು ಅರ್ಥ ಇಲ್ಲ. ಕೆಲವೊಂದು ಮೂರ್ಖರು ಉದ್ದೇಶಪೂರ್ವಕವಾಗಿ ಲಿಂಗಾಯತ ಸಮುದಾಯವನ್ನ ವೀರಶೈವ ಸಮುದಾಯ ತಪ್ಪಾದಿ ಕೇಳಿಲಕತ್ತಾರೆ. ಯಾವಾಗಲೂ ಧರ್ಮ ಅಂದಲ್ಲಿ ಹಿಂದೂನೇ ಬರ್ಸ್ಬೇಕು, ಜಾತಿ ಅಂದಲ್ಲಿ ಲಿಂಗಾಯತರ ಬರ್ಸ್ರಿ, ವೀರಶೈವರ ಬರ್ಸ್ರಿ, ನಿಮ್ಮ ಉಪಜಾತಿ ಏನಿದೆ ಅದನ್ನ ಬರ್ಸ್ರಿ. ನಾಳೆ ಸರ್ಕಾರಿ ಯಾವುದೇ ಒಂದು ಇದ್ರಾಗ ರಿಸರ್ವೇಶನ್ದಾಗ ಆ ಲಿಂಗಾಯತ ವೀರಶೈವ ಅನ್ನೋದೇ ಇಲ್ಲ. ಆರೇ ಧರ್ಮಗಳಿಗೆ ನಮ್ಮ ಸಂವಿಧಾನದಲ್ಲಿ ಅವಕಾಶ ಇದೆ. ಈ ಧರ್ಮ ಡಿಕ್ಲೇರ್ ಆಗಲಾರಂತದ್ದನ್ನ ಸೇರಿಸಿ ಇವರು ಮುಂದಿನ ನಮ್ಮ ಭವಿಷ್ಯದ ಮಕ್ಕಳು ಕೊಲೆ ಮಾಡ್ಲಕತ್ತಾರ ತಮ್ಮ ಸ್ವಾರ್ಥಕ್ಕೆ. ಬಸವಣ್ಣ ಎಲ್ಲಿ ಲಿಂಗಾಯತ ಧರ್ಮ ಮಾಡೇ ಇಲ್ಲ. ಬಸವಣ್ಣ ಇವ್ರು ತಯಾರು ಮಾಡ್ಕೊಂಡಾರ ಕೆಲವೊಂದು ಕಂಪನಿಗಳು. ಬಸವಣ್ಣವ್ರದ್ದು ಬರೇ ಹಿಂದೂ ಸಮಾಜದಲ್ಲಿರುವ ಮೂಢನಂಬಿಕೆಗಳ ವಿರುದ್ಧ ಹೋರಾಡ್ಯಾರ ಹೊರತು ಅವ್ರ ಧರ್ಮ ಸ್ಥಾಪನೆನೇ ಮಾಡಿಲ್ಲ. ಯಾರ ನೀವು ಪತ್ರಕರ್ತರ? ಯಾರ ಪತ್ರಕರ್ತರ ಅಟ್ಟೆಗೆ ಉತ್ತರ ಕೊಡ್ತೀನಿ. ನೋಡ್ರಿ, ಈಗ ಈ ಹೋರಾಟ ನಿರಂತರ. ಈಗ ಸುಪ್ರೀಂ ಕೋರ್ಟ್ನಾಗ ನಡೆದೈತೆ 2C ಮತ್ತು 2D ಪುರಸ್ಕಾರ ಮಾಡಬೇಕಾಗೈತಿ. ಈಗಾಗಲೇ ಏನು ಸಿದ್ದರಾಮಯ್ಯನವರು ಕೆಲವೊಂದು ರಾಜ್ಯದ ಮುಸ್ಲಿಮರು ಏನ್ ರಿಸರ್ವೇಶನ್ ಕೊಟ್ಟಾರೋ ಅದು ರದ್ದಾಗ್ತದೆ. ನಮ್ಮ ಉಳಿದ ಸಮಾಜಗಳಿಗೆ ಏನು ಮೀಸಲಾತಿ ಸಿಗೋದು ಸಿಗ್ತದೆ. ಅಂತವ್ರಿಗೆಲ್ಲ ಉತ್ತರ ಕೊಡುದಿಲ್ರಪ್ಪ, ನೀವೇ ಅವ್ರಿಗೆ ಕೇಳ್ಕೊತ್ಕೊಂಡ್ರಿ. ಅದಕ್ಕೆ ರೀ ಕಾಂಗ್ರೆಸ್ ಬಂದ ಮ್ಯಾಗ ಹಿಂದೂಗಳನ್ನ ದಬ್ಬಾಳಿಕೆ ಆಗ್ಲಕತ್ತೈತಿ. ಕರ್ನಾಟಕದಾಗ ಮದ್ದೂರು ಹಿಡಿದು ಇಡೀ ರಾಜ್ಯದ ಹಿಂದೂಗಳು ಒಂದಾಗ್ಯಾರ. ಈಗ
ಇವ್ರು ಬರೀ ಮುಸ್ಲಿಮರು ತುಷ್ಟೀಕರಣ ಬಿಟ್ರೆ ಏನ್ ನಡ್ಸ್ಯಾರ ರಾಜ್ಯದಾಗ? ಅವ್ರಿಗೆ ರಿಸರ್ವೇಶನ್ ಕೊಟ್ರು, ಕಾಂಟ್ರಾಕ್ಟ್ ಒಳಗೆ ರಿಸರ್ವೇಶನ್ ಕೊಟ್ರು, ಎಲ್ಲ ಆಫೀಸರ್ಗಳನ್ನ ಮುಸ್ಲಿಮರನ್ನ ಮುಖ್ಯಮಂತ್ರಿ ಕಚೇರಿ ಒಳಗೆ 4-5 ಮಂದಿ ಅವರೇ ಅದಾರ. ಸಮಸ್ಯೆ ಬರ್ಲಾಕತ್ತೆ ನಮ್ಗೆ ಸಿದ್ದರಾಮಯ್ಯ ಅವ್ರ ಬಗ್ಗೆ. ಈ ಸಲ ಪೂರ್ತಿ ಸಾಪ್ ಆಗ್ತಾರ ಅಷ್ಟೇ. ನಮ್ಮ ಹಿಂದೂ ನಾವಂತರೂ ಹಿಂದೂ ಅಂದ್ರೆ ಮೀಸಲಾತಿ ಸಿಗ್ತೈತಿ, ಲಿಂಗಾಯತ್ ಅಂದ್ರೆ ಸಿಗುದಿಲ್ಲ. ಲಿಂಗಾಯತ್ ಜಾತಿ ಅತ್ತೆ ಕನ್ಸಿಡರೇಷನ್ ಐತಿ. ಧರ್ಮದ ಹೋರಾಟ ಕೇಂದ್ರ ಹಿನ್ನಡೆ ಆಗತ್ತೆ ಸರ್. ಯಾವ್ದು ಕಡೆ ಹೋರಾಟ ನಡೆದೈತಲ್ಲ ಸರ್, ಯಾವ ಹೋರಾಟ? ಲಿಂಗಾಯತ ಧರ್ಮದ ಏನ್ ನಡೆದೈತಲ್ಲ ಸರ್, ಇದು ಲಿಂಗಾಯತ ಅಥವಾ ಧರ್ಮ ನಡೆದ ಹೋರಾಟ ನಡೆದೈತಲ್ಲ, ಇದಕ್ಕೇನ್ರಿ ಹಿನ್ನಡೆ ಆಗತ್ತೇನಂತ ಸರ್? ನೋಡ್ರಿ, ಈಗ ಎಲ್ಲಾರು ತಗೊಂಡಿದ್ದು ಹಿಂದೂ ಧರ್ಮದ ಹೆಸರಿನಿಂದ ಅವ್ರ ಜಾತಿ ಸೇರ್ಸ್ಯಾರ. ಕೆಲವೊಂದು ಲಿಂಗಾಯತರು ಸಹಿತ 2A ಹೋಗ್ಯಾರ. ಅವ್ರ ಏನಂತ ಹೇಳ್ಯಾರ ಅಲ್ಲಿ? ಲಿಂಗಾಯತ ಅಂತ ಹೇಳಿಲ್ಲ, ವೀರಶೈವ ಉಪಯೋಗ ಮಾಡಿಲ್ಲ, ಹಿಂದೂ ತಮ್ಮ ಉಪಜಾತಿ ಹೇಳ್ಯಾರ. ಲಿಂಗಾಯತ ಇದೇನು ವೀರಶೈವ ಐತಲ್ಲ, ಇದು ಇನ್ನೂ ಧರ್ಮ ಅಂತ ಹೇಳಿ ಕೇಂದ್ರ ಸರ್ಕಾರ ಕನ್ಸಿಡರೇಷನ್ ಮಾಡಿಲ್ಲ. ಎಲ್ಲಿವರೆಗೆ 6 ಧರ್ಮ ಅದಾವ ಅವ್ರನ್ನ ಬಿಟ್ಟು ನೀವು ಏನೇ ಮಾಡಿದ್ರು ಅದು ತಿರಸ್ಕೃತ ಆಗ್ತದೆ. ಲಿಂಗಾಯತ್ರ ಒಕ್ಕಲಿಗರು ಅವ್ರು ಬೇರೆ ಅಲ್ಲ, ನಾವು ಲಿಂಗಾಯತರು ಬೇರೆ. ಯಾರಿಗೆ ಅದು ಹಿಂದೂ ಸಲ ಸಿಗ್ಲಾಕತ್ತ, ನನಗತ್ ಸಿಗ್ಲಾಕತ್ತಲ್ಲ. ನೋಡ್ರಿ, ರಾಯಚೂರು ಜಿಲ್ಲೆ ಒಳಗ 50% ಹೆಚ್ಚು SC/ST ಜನಾಂಗದವ್ರು ಅದಾರ. ಹಿಂದುಳಿದವರು, ದಲಿತರು ರಾಯಚೂರಿನಾಗ ಏನ್ರಿ, ಅಲ್ಲಿ 70,000 ರಿಂದ 80,000 ಜನ ಸೇರಿದ್ರು ಮೊನ್ನೆ ಹೋದಾಗ. ಮದ್ದೂರು ಅಲ್ಲಿ ಒಂದು ಲಿಂಗಾಯತರ ಮನೆ ಇಲ್ಲ, ಅಲ್ಲಿ 20,000 ಮಂದಿ ಕೊಟ್ಟಿದ್ರು. ಅದು ಏನ್ ನನ್ನ ಸಲಾಗಲ್ಲ, ಈ ಸಿದ್ದರಾಮಯ್ಯನವ್ರ ಏನ್ ಹಿಂದೂ ಧರ್ಮದ ಮೇಲೆ ಗದಾಪ್ರಾಯ ಮಾಡಕತ್ತಾರಲ್ಲ, ಅದರ ಪರಿಣಾಮ ಇವತ್ತು ಜನ ತೋರಿಸ್ಕೊಡ್ಲಾಕತ್ತಾರ. ನಮಗ ಹಿಂದೂ ಬೇಕಾಗೈತಿ, ಹಿಂದೂ ಬೇಕಾಗೈತಿ ಹೊರತು ಜಾತಿ ಮೇಲೆ ಹೊಡೆಯುವಂತವ್ರು ಬೇಕಾಗಿಲ್ಲ ಅಂತ ಸಂದೇಶಿಸೋದು. ನಾನ್ ಸರ ಸೇರಾರ್ಥ ಎಲ್ಲಿ ಹೋಗ್ತದೆ. ನಾಯಾ ಗುಡ್ ನ್ಯೂಸ್ ಅವ್ರ ಮನಿ ಬಾಗಲಕ್ಕೆ ಹೋಗಿ ನಿಂದಿರ್ಲಿ. ನೀವ್ ಯಾಕೆ ಗಟ್ಟಿ ಗಡಿಬಿಡಿ ಒಳಗೆ ಬಿದ್ದೀರಿ? ನಾ ಏನ್ ಮಾಡ್ತೀನಿ ಮುಂದೆ ಹೇಳ್ತಲ್ಲ. ಈಗ ಏನು ನೋಡ್ರಿ, ಕೆಲವೊಂದು ಧಾರ್ಮಿಕವಾಗಿ ಎದುರಿಸ್ಬೇಕು. ಎಲ್ಲದಕ್ಕೂ ನ್ಯಾಯಾಲಯಕ್ಕೆ ಹೋಗ್ಬಾರ್ದು. ನ್ಯಾಯಾಲಯಕ್ಕ ಎಲ್ಲದಕ್ಕೂ ಹೋದ್ರೆ ಸರಿಯಾಗೋದಿಲ್ಲ. ನಾವು ಧಾರ್ಮಿಕವಾಗಿ ನಮ್ಮ ಸಮಾಜವನ್ನ ಜಾಗೃತಿ ಮಾಡ್ಬೇಕು ಹೊರತು ನ್ಯಾಯಾಲಯದಿಂದ ನಾನು ಅದನ್ನ ಆದೇಶ ಮಾಡಿಸ್ಕೋತೀನಿ ಅನ್ನೋದು ನನಗೇನು ಒಪ್ಪಿಗಿಲ್ಲ. आज कुठलीच जात अस्तित्वात नाही. सरकार लिंगायत, कुर्वा, ख्रिश्चन असं म्हणत आहे, पण असे लोक आहेत तरी कुठे? अशा नावांचा आधार घेऊन हिंदू समाजाला विभागून अल्पसंख्याकांचे आकडे फुगवण्याचा काँग्रेस केंद्र नेतृत्वाचा कट सुरू आहे. मात्र याला कोणीही बळी पडणार नाही. कर्नाटकमध्ये पुढे काँग्रेस सत्तेत येणार नाही अशी भविष्यवाणीही यत्नाळ यांनी केली. राजशेखर हिरेमठ, KMM मराठी, बेळगाव.